ಮುಳಬಾಗಿಲು ತಾಲೂಕಿನ ಅಚ್ಚುಮೆಚ್ಚಿನ ಗ್ರಾಮ ಪಂಚಾಯತಿ ಅಂದ್ರೆ ಪಿಜುಗುಂಡಳ್ಳಿ ಗ್ರಾಮ ಪಂಚಾಯತಿ. ಪಿಜುಗುಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಾಗಮಂಗಲ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಎಲ್ಲ ಕಷ್ಟರನ್ನ ಎಲ್ಲ ಮುಖ್ಯ ಉಪಾಧ್ಯಾಯರು, ಮುಖ್ಯ ಶಿಕ್ಷಕರೇ ವಿಶೇಷವಾಗಿ ನಿಮ್ಗೆ ಧನ್ಯವಾದಗಳು ಸಲ್ಲಿಸಬೇಕಾಗಿರೋದು. ಯಾಕಂದ್ರೆ ಇನ್ನು 2 ದಿವಸದ ನಿದ್ದೆ ಮಾಡಲ್ಲ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ಧನ್ಯವಾದ ತಿಳಿಸ್ತಾ ಆಮೇಲೆ ನಮ್ಮ ವೇದಿಕೆ ಮಾಡ್ತಕ್ಕಂಥ ಈಗಾಗಲೇ ಭಾಷಣ ಮಾಡ್ತಕ್ಕಂಥ ನಮ್ಮ BO ಆಗಿ ಅಲ್ಪ ಕಾಲ ಸಿಕ್ಕಿದ್ರು ಕೂಡ ಒಳ್ಳೆ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಸೋಮೇಶ್ ಅವರೇ, ಮತ್ತೆ ಇವ್ರನ್ನ ಹಿರಿಯರು ನಮ್ಮ KMF ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ್ಣವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಂಜು ಅವರೇ, ಉಪಾಧ್ಯಕ್ಷ ಅಂತ ನಮ್ಮ ಈಶ್ವರಪ್ಪನವರೇ, ಮತ್ತೆ ನಮ್ಮ ಜಿಲ್ಲಾ ನಾಯಕ ಓಬಲ್ರೆಡ್ಡಿ ಅವರೇ, ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಂತ ಹುಸೇನ್ ಅವರೇ, ನಮ್ಮ ಈ ಗ್ರಾಮ ಪಂಚಾಯತಿ PDOಗಳು, ಯಾಕಂದ್ರೆ ಹೆಚ್ಚಿಗೆ ನಮ್ಮ ಪಂಚಾಯತಿಯಿಂದ ನಮ್ಮ ರವಣಪ್ಪ ಅವರು ಯಾವುದೇ ಕಾರ್ಯಕ್ರಮ ಅವರು ನಾವು ಇಂಥ ಕಾರ್ಯಕ್ರಮಗಳ ಹೆಚ್ಚಿಗೆ ಸಹಕಾರ ಮಾಡ್ತಕ್ಕಂಥ ನಮ್ಮ PDO ರವಣಪ್ಪ ಅವರೇ, ಈ ಗ್ರಾಮದ ಪಂಚಾಯತಿ ಸದಸ್ಯ ಅಂತ ಚಲಪತಿ ಅವರೇ, ವೀಣಾ ಮೇಡಮ್ ಅವರೇ, ಮತ್ತೆ ನಮ್ಮ ಈ ಗ್ರಾಮದ ಚಿನ್ನಪ್ಪನವರೇ, ಮತ್ತೆ ಇನ್ನೊಬ್ಬ ಚಿನ್ನಪ್ಪ ಅವರೇ, ಮತ್ತೆ ನರಸಿಂಹಪ್ಪ ಅವರೇ, ವಿಶೇಷವಾಗಿ ಮೊನ್ನೆ ಒಳ್ಳೆ ಕಾರ್ಯಕ್ರಮ ದೊಡ್ಡಗುಟ್ಟಹಳ್ಳಿ ನಮ್ಮ ಬಾಲು ಅವರು ಅರಿವು ಕಾರ್ಯಕ್ರಮವನ್ನು ಫಿಲ್ಮ್ ಆರ್ಟ್ನ ಕರೆಸಿ ಬಹಳ ಅದ್ದೂರಿಯಾಗಿ ಮಾಡ್ತಕ್ಕಂಥ ಬಾಲು ಅವರೇ, ಯುವತಿಯಾದಂತ ಬಾಲು ಅವರೇ, ಈ ಗ್ರಾಮದ ನಮ್ಮ ಹರೀಶು ಅವರು ಟೀಚರ್ ಇರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ನಮ್ಮ ನಾಯಕರು ಇರ್ಬೋದು, ಮತ್ತೆ ಶಾಲೆ ಮುಖ್ಯೋಪಾಧ್ಯಾಯರು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ಎಲ್ಲ ಪುಟಾಣಿ ಮಕ್ಕಳೇ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರೇ, ಏನ್ ಈಗಾಗಲೇ ಎಲ್ಲ ಈ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಸುಬ್ರಹ್ಮಣ್ಯ ಅವರೇ, ಮತ್ತೆ ಚಲಪತಿ ಅವರೇ, ರಮಣ ಅವರೇ, ಇನ್ನೊಬ್ಬ ಚಲಪತಿ ಅವರೇ, ವೇದಿಕೆ ಇರ್ತಕ್ಕಂಥ ಹತ್ತಿರ ಮಹಾರಾಜಗಳೇ, ವಿಶೇಷವಾಗಿ ವೇದಿಕೆ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಬಸಪ್ಪ ಇರ್ಬೋದು, ಶ್ರೀನಾಥ್ ಇರ್ಬೋದು, ನಾವೆಲ್ಲ ಕೂಡ ನಮ್ಮ ತಾಯಿಯಂದ್ರು, ನಮ್ಮ ಅಕ್ಕಂಗಿದ್ರು, ನಾವೆಲ್ಲ ಕಂಪ್ಯೂಟರ್ ನಮ್ಮ ದಿನನಿತ್ಯ ನಿಮ್ಮನ್ನ ಯಾರನ್ನಾದ್ರೂ ಇದ್ರಲ್ಲಿ ಇರ್ತಕ್ಕಂಥವ್ರು 5 ಜನ 6 ಜನ ನೋಡ್ತಾ ಇರ್ತೀನಿ ನಾನು ಅಂತ. ಯಾಕಂದ್ರೆ ನೀವೆಲ್ಲ ನಮ್ ಶಿಕ್ಷಕ ಕಾಣಲ್ಲ, ಈ ಹೆಣ್ಮಕ್ಳು ನಮ್ಮ ತಂಗಿಯರ ಕಾಣಿಸಿ, ಗಂಡು ಮಕ್ಳು ನಮ್ಮ ತಮ್ಮರಾಗ ಕಾಣಿಸ್ತೀರಿ. ಅದರಿಂದ ಏನು ವಿಶೇಷವಾಗಿ ಅದಕ್ಕೆ ಯಾಕಂದ್ರೆ ನನಗೆ ಈ ಸರ್ಕಾರಿ ಶಾಲೆ ಕಾರ್ಯಕ್ರಮ ಬಹಳ ನನ್ಗಿಷ್ಟ. ಕಾರಣ ಏನಂದ್ರೆ ನಮ್ಮ ಸನ್ಮಾನ್ಯ ಪೂಜ್ಯ ಗುರುಗಳಾಗಿದ್ದ ಆಲಂಗೂರು ಶ್ರೀನಿವಾಸ ಗೌಡರು ಶಾಸಕರಿದ್ದಾಗ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ. ಅಂತ ಸಂದರ್ಭದಲ್ಲಿ ನಾವೇ ಶಾಸಕರ ಜೊತೆಯಲ್ಲಿ ಭಾನುವಾರ ದಿವಸ ಕೂಡ ಭಾನುವಾರ ಡ್ರೈವರ್ ಬಂದಿಲ್ಲ ಅಂದ್ರೆ ನಾನೇ ಸರ್ಕಾರಿ ವಾಹನ ನಾನೇ ಓಡಿಸ್ತಾ ಇದ್ದೆ. 120 ಗ್ರಾಮಗಳಲ್ಲಿ ಶಾಲಾ ಸ್ಥಾಪನೆ ಮಾಡತಕ್ಕಂಥ ಒಂದು ಸಂದರ್ಭ ಆಲಂಗೂರು ಶ್ರೀನಿವಾಸಗೌಡರಲ್ಲಿ ಕ್ಷೇತ್ರದಲ್ಲಿ ನಾವು ಮಾಡಿರೋದು. 120 ಗ್ರಾಮಗಳಲ್ಲಿ 364 ವಿಲೇಜ್ ಇರ್ಬೋದು, 120 ಗ್ರಾಮ ನಾವೇ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ. 74 ಅಂಗನವಾಡಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೀವಿ. 74 ಜನ ಅಂಗನವಾಡಿ ಶಿಕ್ಷಕರ ಆಯ್ಕೆ ಮಾಡಿದ್ದೀವಿ. 74 ಜನ ಅಂಗನವಾಡಿ ಆಯಗಳನ್ನ ಆಯ್ಕೆ ಮಾಡಿದ್ದೀವಿ. ವಿಶೇಷವಾಗಿ ಟೀಚರ್ಸ್ ಶಿಕ್ಷಕರ ಒಂದು ತರಬೇತಿ ಕೇಂದ್ರಗಳಲ್ಲಿ ನಮಗೆ ಒಂದು ನನಗೂ ಕಲ್ಪಲ್ ಪ್ರಕಾಶಕ್ಕೆ ಎಷ್ಟೋ ಸೀಟುಗಳು ಕೊಡ್ತಾ ಇದ್ರು. ಅವೆಲ್ಲ ಕೂಡ ಕನ್ಸೆಕ್ಷನ್ ನಾವು ಸೀಟುಗಳು ಕೊಟ್ಟು ಅದರಲ್ಲಿ ಕೂಡ ನಾವು ಶಿಕ್ಷಕರಿಗೆ ಸಹಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥ ಉದಾಹರಣೆ ಇದೆ. ಯಾಕಂದ್ರೆ ನಾವು ಕೂಡ ಓದುವ ಒಂದು ಸಂದರ್ಭದಲ್ಲಿ ನಮ್ಗೆ ಕೊಠಡಿಗಳಿಲ್ಲ. ನಿಮ್ಗೆಲ್ಲ ಕೂಡ ಇಲ್ಲಿ ವೇದಿಕೆ ಮಾಡ್ತಕ್ಕಂಥ ಜಾಸ್ತಿ ಜನಕ್ಕೆ ಕೊಠಡಿಗಳೇ ಇಲ್ಲ. ಇವತ್ತು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಕೊಠಡಿ ಇಲ್ಲ ನಿಮ್ಗೆ ಓದ್ಕೊಳ್ಳಕ್ಕೆ. ಗಲಾಟೆ ಮಾಡ್ಬೇಡ್ರಿ, ಏನದು ಎಲೆಕ್ಟ್ರಿಸಿಟಿ, ಕೆಪಾಸಿಟಿ, ಪಬ್ಲಿಸಿಟಿ ಅಂತ ನಿಶಬ್ದವಾಗಿರ್ಬೇಕು. ನಿಮಗೆ ಇವಾಗ ಓದ್ಕೊಳ್ಳಕ್ಕೆ ಸರ್ಕಾರ ಎಲ್ಲಾ ಸೌಲಭ್ಯ ಈಗಾಗಲೇ ನಮ್ಮ ಸೋಮೇಶ್ ಸರ್ ಎಲ್ಲಾ ಸೌಲಭ್ಯ ಮಟ್ಟೆಯಿಂದ ಕೊಡ್ತಾ ಇದ್ದಾರೆ. ಆ ಕಾಲದಲ್ಲಿ ನಾವು ಶಾಲೆಗಳನ್ನ ಪ್ರಾರಂಭ ಮಾಡಿದಾಗ ಶಾಲೆಗಳು ಓದುವ ಸಂದರ್ಭದಲ್ಲಿ 1 ಊಟ ಆಗ್ತಾ ಇದ್ರೆ ನಮ್ಗೆ 1 ಊಟ ಆದ್ರೆ ಶಾಲೆಗೆ ಕಳಿಸುವಾಗ ನಾವು ಮಖ ತೊಳಿತಾ ಇಲ್ಲ ಸರಿಯಾಗಿ, 8 ದಿವಸಕ್ಕೆ ಸ್ನಾನ ಮಾಡ್ತಾ ಇದ್ವು. ಈಗ ನಿಮ್ಗೆಲ್ಲ ಬೆಳಗ್ಗೆ ಸ್ನಾನ ಮಾಡಿ ನೀಟಾಗಿ ರೆಡಿ ಮಾಡಿ, ಹೆಣ್ಮಕ್ಳಾದ್ರೆ ಮದುವೆ ಹುಡುಗಿ ಬಂದಂಗ್ ಬರ್ತೀರಿ, ಗಂಡು ಮಕ್ಳಾದ್ರೆ ಮದುವೆ ಗಂಡು ಮಗು ಬಂದಂಗ್ ಬರ್ತೀರಿ. ಆ ರೀತಿ ಕಳಿಸ್ತಾರೆ ನಿಮ್ಗೆ. ಅದಕ್ಕೆ ಏನಕ್ಕೆ ಕಳಿಸೋದು? ನಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು ಅಂತ ಓದ್ಬೇಕು ಅಂತ ಮಕ್ಳು ಕಳಿಸ್ತಾರೆ. ಆದ್ರೆ ಇನ್ನೊಂದು ಇದ್ರಲ್ಲಿದೆ, ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು. ಆ ಮಕ್ಕಳು ಶಾಲೆಗೆ ಬಂದಾಗ ಯಾರಾದ್ರೂ ಒಬ್ಬ ಶಿಕ್ಷಕರು ಒಂದ್ ಏಟ್ ಹೊಡೆಯೋದು ಅಥವಾ ಕಿವಿ ಹಿಂಡು ಒಂದು ಸಣ್ಣ ಕಿವಿಯನ್ನ ಹಿಂಡಿದ್ರೆ ಇವ್ರು ಹೋಗಿ ದೂರ ಹೇಳ್ತಾರೆ. ಅವನೆಲ್ಲ ಮನೆಯಲ್ಲಿ ಅವನ್ನೆಲ್ಲ ಹುಡುಗ ಅವ್ರ ಅಣ್ಣನೋ ಅವ್ರ ಅಕ್ಕನೋ ಯಾರೋ ಇದ್ರೆ ಹೋಗಪ್ಪ ನನ್ನ ನೆಸ್ಟ್ ಹೊಡೆದ್ರು, ಕಿವಿ ಹಿಂಡಿದ್ರು, ಮುಡ್ಡಿ ಹಿಂಡಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ಬರ್ತಾರೆ. ಮೇಷು ಮೇಡಮ, ಯಾರು ನನ್ನ ಮಗನ ಹೊಡೆದಿದ್ದು ನಾವೇ ಹೊಡೆಯಲ್ಲ, ನೀವ್ ಯಾಕೆ ಹೊಡೆಯೋದು? ಆ ಟೂಟ್ ಪಟ್ಟದ ವಾಚ ಶಬ್ದ ಬೈಕೊಂಡು ಬರ್ತಾರೆ.
ಆದ್ರೆ ದಯವಿಟ್ಟು ಅವನ್ನ ಬಿಟ್ಬಿಡ್ಬೇಕು. ಪೋಷಕರಿಗೆ ಹೇಳ್ತೀನಿ ನಾನು, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ವಿದ್ಯಾವಂತರಾಗ್ಬೇಕಂದ್ರೆ ನಾವು ಸ್ಕೂಲ್ ಹತ್ರ ಬಂದ್, ಮೇಡಮ್ ಮಾಸ್ಟ್ರೇ ಇವ್ರು ಸರಿಯಾಗಿ ಓದ್ತಾ ಇಲ್ಲ, ಸರಿಯಾಗಿ ಬುದ್ಧಿ ಹೇಳು, ನಾಲ್ಕು ಬಾರಿಸಿ ಅಂತ ಹೇಳ್ಬೇಕು. ಆವಾಗ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕಳ್ಸೋದು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇಲ್ಲ ಯಾವತ್ತಾದ್ರೂ ದೂರ ಹೇಳಿದ್ರೆ ಅವ್ರು ಯಾಕಪ್ಪ ನೀವು ಯಾವತ್ತಾದ್ರೂ ಸ್ವಲ್ಪ ಗಲಾಟೆ ಮಾಡಿ ಅವ್ರಿಗೂ ದೂರ ಹೇಳಿದ್ರೆ ನಿಮ್ ಕಡೆ ಗಮನ ಕಡಿಮೆ ಕೊಡ್ತಾರೆ ಟೀಚರ್ಸ್. ಯಾಕೆ ಹೇಳ್ತಾರಂದ್ರೆ, ಮೊದಲು ನಾವು ಓದ್ತಾ ಇರುವಾಗ ಒಬ್ರು ರೋಡಲ್ಲಿ ಎತ್ಕೊಂಡು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು 2 ಕೈಯನ್ನ ಇಟ್ಟು ಇಂಥದ್ದೊಂದು ಕೋಲನ್ನ ಹೊಡಿತಾ ಇದ್ರೆ ಅಪ್ಪ ಅನ್ನೆಲ್ಲ ಅಮ್ಮ ಅನ್ನ ಬಿಟ್ಟಿಲ್ಲ. ಇದನ್ನು ಬಿಟ್ಟು ಏನಾದ್ರು ಮನೆಗೆ ಹೋಗಿ ಏನಾದ್ರು ನಾವು ಟೀಚರ್ಸ್ ದೂರ ಹೇಳಿದ್ರೆ ದೊಡ್ಡ ಮಕ್ಕಳು ಇರ್ತಾ ಇತ್ತು, ಒಂದಷ್ಟು ಮೆನಿಸ್ಕ ಹಾಕ್ಬಿಟ್ಟು ಹೊಗೆ ಹಾಕ್ಬಿಡ್ತಾ ಇತ್ತು. ಹೊಗೆ ಹಾಕ್ತಾ ಇದ್ರು, ನಿಜವಾಗಿ ನನ್ನ ಹಾಕಿದ್ದಾರೆ, ನಮ್ಮಪ್ಪ ನನ್ನ ನಿಜವಾಗಿ ಹಾಕಿದ್ದಾರೆ. ಮಾಸ್ಟರ್ ಹೊಡೆದಾರೆ, ನಾನು ಹೊಡಿತೀನಿ ಅಂತ ಹಾಕಿದ್ದಾರೆ. ಅಂತಾರೆ ಮನೆಯಲ್ಲೂ ಶಿಕ್ಷಕ ಮಕ್ಕಳನ್ನ ದಂಡಿಸ್ಬೇಕು, ಸ್ಕೂಲಲ್ಲೇ ದಂಡಿಸ್ಬೇಕು. ಆವಾಗ ವಿದ್ಯಾಭ್ಯಾಸ ನಿಮ್ಗೆ ಆ ಸರಸ್ವತಿ, ಭುವನೇಶ್ವರಿ ಮಾತಾ, ಗಣಪತಿ ನಿಮ್ಮ ತಲೆಯಲ್ಲಿ ಇರ್ತದೆ. ಇಲ್ಲ ಅಂದ್ರೆ ಇಲ್ಲಿ ಓದೋದು ಅಲ್ಲಿ ಬಿಡೋದಂದ್ರೆ ಚೆನ್ನಾಗಿರಲ್ಲ. ಅದರಿಂದ ಏನು ನಮ್ಮ ಮಂಜು ಅವಾಗ್ಲೇ ಹೇಳ್ತಾ ಇದ್ರು, ನಮ್ಮ ದೊಡ್ಡಬಳ್ಳಾರಿ ಮಾಸ್ಟ್ರು, ಯಾಕಂದ್ರೆ ಎಲ್ರು ಕೂಡ ಹೆಸರು ಹೇಳ್ಬೋದು. ಇವಾಗ ಮೊದಲು 2 ವರ್ಷಕ್ಕೆ ಮೊದಲು 9 ಜನ ಇರ್ತೀವಿ, ಇವಾಗ 40 ಜನ ಇವತ್ತು ಮುಖ್ಯೋಪಾಧ್ಯಾಯರೆಲ್ಲ ಸಿಕ್ಕರು. ಇವತ್ತೆಲ್ಲ ಕಡೆ ಗ್ರಾಮಸ್ಥರು ಸಹಕಾರದಿಂದ ಎಲ್ಲ ಒಂದು ಪೋಷಕ, ಅದು ನಿಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಅದರಿಂದ ಏನು ವಿಶೇಷವಾಗಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ, ನಮ್ಮ ರಕ್ಷಣಾ ವೇದಿಕೆ ಹುಸೇನ್ ಅವರು ಅವಾಗ ನೆನ್ನೆ ಕೂಡ ಅಲ್ಲಿ ನಿಂತ್ಕೊಂಡಿದ್ರು. ಏನಪ್ಪ ಇದು ಅಂತ ಹೇಳಿ, ಸರ್ ನನ್ನ ಕನ್ನಡ ಧ್ವಜವನ್ನ ನಾನು ಇನ್ನೊಂದು ಕಟ್ತಾ ಇದ್ದೀನಿ ಅಂತ. ಎಲ್ಲಿ ನೋಡಿದ್ರೆ ಬಾರ್ಡರ್ ನೋಡಿ ಮಾಡ್ತಾನೆ, ಎಲ್ಲಿ ನೋಡಿ ಮಾಡ್ತಾರೆ. ಒಬ್ಬ ಮುಸ್ಲಿಂ ಹುಡುಗ ಕನ್ನಡಕ್ಕೆ ಎಷ್ಟು ಒತ್ತು ಕೊಡ್ತಾನೆ ಅಂತ ಹೇಳಿದ್ರೆ, ಅವ್ನು ಈ ವಯಸ್ಸು, ಈಗ ಎಳೆ ವಯಸ್ಸಲ್ಲಿ ಎಷ್ಟು ದಿನ 2-3 ಕಾರ್ಯಕ್ರಮ ಮಾಡ್ತಾರೆ. ಅದೇ ಎಷ್ಟು ದೊಡ್ಡ ಬುಟ್ಟಲ್ಲಿ ಬಾಲು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರೆ, ಒಂದು ಫಿಲ್ಮ್ ಆಕ್ಟರ್ ಹೀರೋನ್ ಕರ್ಕೊಂಡು ಬಂದಿದ್ದಾರೆ, ಚೈತನ್ಯ ಅಂತ. ಬಹಳ ನಮ್ಗೆ ಬಹಳ ಹೆಮ್ಮೆ. ಅದು ಆವತ್ತು ಕೂಡ ನಮ್ಮ ಅಡಿಷನಲ್ ಎಸ್ ಪಿ ಡಿವೈಎಸ್ ಅವರು, ಅಮ್ಮ IPS, ಈಗ ಡಿವೈಎಸ್ ಅವರು IPS ಮಾಡ್ಕೊಂಡು ಬಂದಿರ್ತಕ್ಕಂಥ IPS ಸುಮ್ಮನೆ ಪ್ರೊಫೆಷನರಿ ಆಗಿ ಅವರೆಲ್ಲ ಕೂಡ ಗ್ರಾಮಕ್ಕೆ ಬರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ದೊಡ್ಡ ಗುಡ್ಡಾಳ ಇರ್ಬೋದು, ನಾಗಮಂಗಲ ಇರ್ಬೋದು, ಚೊಕ್ಕದೊಡ್ಡ ಇರ್ಬೋದು, ಬಿಜಗುಂಟಲ್ಲಿ ಎಲ್ಲಾ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಧನ್ಯವಾದಗಳು. ಇದಕ್ಕೆಲ್ಲ ಸಹಕಾರ ಕೊಡ್ತಕ್ಕಂಥ ನಮ್ಮ ಪಂಚಾಯತಿ ಎಲ್ಲಾ ಸದಸ್ಯರು, ನಮ್ಮ ಪಂಚಾಯತಿ PDO ಅವರು. ಯಾಕಂದ್ರೆ ಮೊದಲು ನಾವು ಆಲಂಗೂರು ಶ್ರೀನಿವಾಸ ಗೌಡರು ಈ ಸಲ ನಾವು ಜೊತೆಯಲ್ಲಿ ಈ ತರ ಮಾಡಿದ್ವಿ. ತದನಂತರ ಕೊತ್ತೂರು ಮಂಜು ಅವರು ಎಲ್ಲಾ ಶಾಲೆಗೆ ತಟ್ಟೆ, ಪ್ಲೇಟು, ತಟ್ಟೆ, ಗ್ಲಾಸು ಕೊಡ್ತಾ ಇದ್ರು. ತಟ್ಟೆ ಗ್ಲಾಸು ಕೊಟ್ಕೊಂಡು ಬಂದ್ರು. ಈಗಿನ ಶಾಸಕರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಿನ ಸಮೃದ್ಧಿ ಮಂಜು ಅವರು ಕೂಡ ಒಳ್ಳೆ ವಿದ್ಯಾಭ್ಯಾಸ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಕಷ್ಟ ಬಿದ್ದು ಬಂದಿರ್ತಕ್ಕಂಥವ್ರು, ಅದರಿಂದ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ ಇವಾಗೆಲ್ಲ ಕೂಡ ಎಲ್ಲ ಶಾಲೆಗಳಿಗೆ. ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದಾಗ ನಮ್ ಶಂಕರಣ್ಣ ನಮ್ಮ ಜೊತೆಯಲ್ಲಿ ಬಂದಿದ್ರು. ಫಸ್ಟ್ ಎದ್ದ ತಕ್ಷಣ ಸೆಂಟ್ರಲ್ ಸ್ಕೂಲ್ಗೆ ನಾನು ಗೆಸ್ಟ್ ಆಗಿ ಕರೆದ್ಬಿಟ್ಟು, ಬಸಪ್ಪನವ್ರೆ, ಶ್ರೀನಾಥ್ ಅವ್ರ ಕೇಳಿ, ಇಲ್ಲಿ ಸೆಂಟ್ರಲ್ ಸ್ಕೂಲ್ಗೆ ಗೆಸ್ಟ್ ಆಗಿ ಕರೆದ್ಬಿಟ್ರು. ಅಲ್ಲಿ LKG ಮಗು ಮಾತಾಡ್ತಾರೆ ಇಂಗ್ಲಿಷ್, 10 ನಿಮಿಷ ನಿಲ್ಸಲ್ಲ. ಅವಾಗ ಮೈಕ್ ಎದ್ದ ತಕ್ಷಣ ನಾನು ಕೊಟ್ಬಿಟ್ಟು, ಏನ್ ಮಾಡೋದು ಸರ್ ಸ್ವಲ್ಪ ಚಿನ್ನಪ್ಪ, ಅವನು ಹೇಳ್ದ, ಯಾವ್ದೋ ಒಂದು ಹೇಳ್ಬೇಕು ಅಂತ ಹೇಳ್ದ. ನೋಡಿ, ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೆ ಒಂದು ವ್ಯತ್ಯಾಸ ಇದೆ. ಎಲೆಕ್ಟ್ರಿಸಿಟಿ, ಕೆಪಾಸಿಟಿ, ಪಬ್ಲಿಸಿಟಿ ಅಂತ ಹೇಳ್ತಾರೆ. ಸರ್ ಎಲೆಕ್ಟ್ರಿಸಿಟಿ, ಕೆಪಾಸಿಟಿ, ಪಬ್ಲಿಸಿಟಿ ಅದೇನು ಸರ್ ಅಂತ ಕೇಳ್ತಾರೆ ಅವ್ರು. ಅವಾಗ ಹೇಳ್ತೀನಿ ನೋಡಿ, ಖಾಸಗಿ ಶಾಲೆಯಲ್ಲಿ ಒಬ್ಬ ಹುಡುಗ ಡಿಗ್ರಿ ಓದಿರ್ತಕ್ಕಂಥವನು, ಅವನು ಇಂಗ್ಲಿಷ್ ಬರಲ್ಲಂತೆ, ಅವ್ರ ಅಪ್ಪ ಬರ್ತಾರಂತೆ. ಯಾರೋ ಹೊಸಪ್ಪ ಅಂತವ್ರಿಗೋ ಇಲ್ಲ ನಮ್ಮ ಸೋಮೇಶ್ ಅಂತವ್ರಿಗೆ, ಏನಪ್ಪ ಮಾಡೋದು, ನಮ್ಮ ಮಗ ಡಿಗ್ರಿ ಓದಿದ್ದಾರೆ, ಅವನಿಗೆ ಕನ್ನಡ ಬರೋದಿಲ್ಲ ಅಂತ, ಇಂಗ್ಲಿಷ್ ಬರೋದ, ದಯವಿಟ್ಟು ಸ್ವಲ್ಪ ಇಂಗ್ಲಿಷ್ ಕೊಡಿ ಹೇಳಿ ಅಂತ ಹೇಳ್ತಾರಂತೆ. ಅಷ್ಟೇ ಅಲ್ಲ ದೊಡ್ಡಪ್ಪ, ಮಾಡ್ತೀರಿ ಅಂತ ಹೇಳಿದ್ರು. ಅವಾಗ ಹೇಳ್ತಾನೆ, ದೊಡ್ಡಪ್ಪ ಎಲೆಕ್ಟ್ರಿಸಿಟಿ ಅಂದಂತ. ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಾನಂತೆ. ಅಲ್ಲಪ್ಪ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಾನ. ಏನಪ್ಪಾ ಇದು ಅಂತ ಹೇಳೋ ಅವ್ರ ಮಗ ಅವನ ಮಗ ಇನ್ನೊಬ್ಬನ್ ಬಂದಂತೆ. ಏನ್ ಸರ್ ಇದು ನೋಡಪ್ಪ, ಹಿಂಗ್ ಹೇಳ್ತಾನೆ ನಿಮ್ಮಪ್ಪ, ಹಿಂಗ್ ಹೇಳ್ತಾನೆ, ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಾನೆ ಸರ್, ಅವ್ರ ಕೆಪಾಸಿಟಿನೇ ಅಷ್ಟು ಸರ್ ಅಂತ ಹೇಳ್ತಾರೆ. ಎಷ್ಟು ಅವ್ರ ಕೆಪಾಸಿಟಿನೇ ಅಷ್ಟು ಹೇಳ್ತಾರೆ. ಅಲ್ಲಪ್ಪ ಕೆಪಾಸಿಟಿ ಅಲ್ಲ, ಕೆಪಾಸಿಟಿ ಅಂತ ಹೇಳಿದಂತೆ. ಅಲ್ಲ ಕೆಪಾಸಿಟಿ ಅಂದ್ರೆ ಅವ್ರ ಕೆಪಾಸಿಟಿ ಅಂತ ಹೇಳಿ. ಇನ್ನೊಬ್ಬ ಅವ್ರ ತಾತ ಬರ್ತಾನಂತೆ, ಏನಪ್ಪಾ ಇದು ಹೇಳಿದ್ರೆ, ನೋಡಪ್ಪ ನಿಮ್ಮ ಮೊಮ್ಮಗ ಹಿಂಗ್ ಹೇಳ್ತಾ ಅಂದ್ರೆ, ಸರ್ ಎಲ್ಲಿ ಪಬ್ಲಿಸಿಟಿ ಮಾಡ್ಬೇಡ ಅಂತ ಹೇಳ್ತಾರೆ.
ಎಲ್ಲಿ ಪಬ್ಲಿಸಿಟಿ ಎಲ್ಲ ಸರ್, ಎಲ್ಲಿ ಪಬ್ಲಿಸಿಟಿ ಮಾಡ್ಬೇಡ ಅಂತ ಹೇಳ್ಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ. ಆ ಏನು ಸರ್ಕಾರಿ ಶಾಲೆ ಓದಿರ್ತಕ್ಕಂಥವ್ರಿಗೆ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ ಗೊತ್ತು. ಇಲ್ಲಿ ಓದಿರ್ತವ್ರಿಗೆ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ. ಈಗ ನಮ್ಮ ಶಾಲೆಯಲ್ಲಿ ಎಲ್ಲಾದ್ರೂ ಸರ್ ಏನ್ ಸರ್ ಯಾರು ಕೆಜೆಪ್ ಅವ್ರ ಸ್ಕೂಲ್ ಬಂದಿಲ್ಲ ಟೀಚರ್ಸು, ಯಾಕೆ? ಅವ್ರು ಈತ್ ಓದಿರ್ತಾರೆ, 10th ಫೇಲ್ ಆಗಿರ್ತಾರೆ, ಅವ್ರೇನ್ ವಿದ್ಯಾಭ್ಯಾಸ ಕಲಿಸ್ಕೊಡ್ತಾರೆ? ನಮ್ ಶಿಕ್ಷಕರು B.Ed ಮಾಡಿರ್ತಾರೆ, TCH ಮಾಡ್ತಾರೆ, MSc ಮಾಡ್ತಾರೆ, M.Ed ಮಾಡ್ತಾರೆ. ಇವ್ರ ಹತ್ರ ಎಂತ ವಿದ್ಯಾಭ್ಯಾಸ ಇರ್ತದೆ? ಅವ್ರ ಹತ್ರ 8th 7th 9th ನನ್ನ ಮನೆ ಹೋಗಿ 6 ಜನ ನನ್ ಶಿಕ್ಷಕ ಬೇಕು ಅಂತ ಅವ್ರು ಕೇಳ್ತಾರೆ. SLC ಕೂಡ ಆಗಿಲ್ಲ ಅವ್ರು. ಸರ್ 30,000 ಕೊಡ್ತೇವೆ ಸರ್ ಅಂತ ಕೇಳ್ತಾರೆ. ಆದ್ರೆ ಯಾಕಂದ್ರೆ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೆ, ನಾನು ಖಾಸಗಿ ಶಾಲೆ ನಡೀತಾ ಇದ್ದೇನಪ್ಪ ಗೋಪಾಳ ನೀನ್ ಹೇಳ್ತಾ ಅಂತ ಹೇಳ್ಕೊಂಡು ನಾನು ಕೂಡ ಸರ್ಕಾರಿ ಶಾಲೆ ಓದಿ ನಾವು ಇಷ್ಟು ಮಟ್ಟಕ್ಕೆ ಬಂದಿರೋದು. ಅದರಿಂದ ಮಕ್ಕಳನ್ನ ಪೋಷಕರಲ್ಲಿ ಮನವಿ ಮಾಡ್ಕೊಳಿದ್ರೆ ಹೆಚ್ಚಿಗೆ ವಿದ್ಯಾಭ್ಯಾಸ ಕಳಿಸ್ಬೇಕು. ಇವತ್ತು ನಾನು ಕಷ್ಟ ಬೇಕು ಅಷ್ಟೇ. ಇವತ್ತು ನನ್ನ ಮನೆಯಲ್ಲಿ ಇಬ್ಬರು ಡಾಕ್ಟರ್ಸ್ ಇದ್ದಾರೆ, ನನ್ನ ಮನೆಯಲ್ಲಿ ಇಬ್ಬರು ಡಾಕ್ಟರ್ ಓದ್ತಾ ಇದ್ದಾರೆ. ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇಬ್ಬರು ಡಾಕ್ಟರ್ ಆಗಿದ್ದಾರೆ. ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಸುಮಾರು 13 ಜನ ಇವತ್ತು ಡಾಕ್ಟರ್ಗಳಿದ್ದಾರೆ. ಯಾಕಂದ್ರೆ ನಾವು ಕಷ್ಟ ಬಿದ್ದು ಪೋಷಕರಿಗೆ ನಾವು ನೋಡಿ, ನೀವು ನಮ್ಮ ಭಾಸ್ಕರ್ ನೋಡ್ತಾ ಇದ್ದಾರೆ, ನಾವು ಹಂಗೆ ಮಾಡ್ಬೇಕು ಅಂತ ನೋಡ್ತಾ ಇದಾರೆ. ಎಲ್ಲ ಶಿಕ್ಷಕರೆಲ್ಲ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನೀವೇನು ಸಹಕಾರ ಏನು ದಾನ ಮಾಡ್ತಿರೋ ನಿಜವಾಗ್ಲೂ ಅದು ನಿಮ್ಮ ಮಕ್ಕಳಿಗೂ ನಿಮ್ಮ ಎಲ್ಲ ಮಕ್ಕಳಿಗೆಲ್ಲ ಇರ್ತದೆ. ಅದರಿಂದ ಶಾಲೆಯಲ್ಲಿ ಮೊದಲ ಮನವಿ ಮಾಡೋದ್ರೆ ಜಾತಿ ಭೇದವನ್ನ ಬಿಟ್ಬಿಡ್ಬೇಕು. ಫಸ್ಟ್ ಜಾತಿ ಭೇದ ಬಿಡಬೇಕು. ಇವತ್ತು ಅರಿಮೂರ್ತಿ ಶಿವಪ್ಪನವರು ಬಹಳ ಸುಮಾರು ಅವರು ಗೌಡ್ರೆ, ಆದ್ರೂ ಸಹ ಸುಮಾರು 10 ವರ್ಷದಿಂದ ಇವತ್ತು ಜಾತಿ ನಿರ್ಮೂಲನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಯಾವತ್ತು ಹೇಳ್ತಿರೋ ಜಾತಿ ನಿರ್ಮಾಣ ಯಾವತ್ತು ಆಗ್ತದೆ ಅಂತ ಹೇಳಿದ್ರೆ, ಒಬ್ಬ MLA ಆದ್ರೆ ಒಬ್ಬ ಬ್ರಾಹ್ಮಣ ಇರ್ಬೋದು, ಒಬ್ಬ ಗೌಂಡಿ ಎಲ್ಲ ಕಿಚನ್ ಕಳಿಸಿ MLA ಆದವನು ಕರೆಸಿ ಅವನು SC ಆದ್ರೂ ಊಟ ಬಿಡ್ತಾರೆ. ಒಬ್ಬ AS ಆದ್ರೆ ಕರೆಸ್ತಾರೆ, ಒಬ್ಬ ಟೀಚರ್ ಆದ್ರೆ ಕರೆಸ್ತಾರೆ, ಒಬ್ಬ ತಾಲೂಕು ಆಫೀಸರ್ ಆದ್ರೆ ಸೋಮೇಶ್ ಅವರು PO ಇದ್ದಾಗೆಲ್ಲ ಕರೆಸ್ತಾರೆ. ಎಲ್ಲ ಕಂಪ್ಯೂಟರ್ ನಾವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲಾ ರಂಗದಲ್ಲಿ ಇರ್ತಕ್ಕಂಥ ಅಧಿಕಾರ ವರ್ಗದ ಮನೆಯೊಳಗಡೆ ಕರೆಸಿಕೊಳಿಸ್ತಾರೆ. ಅದು ಯಾವತ್ತು ನಾವು ವಿದ್ಯಾಭ್ಯಾಸಕ್ಕೆ ಕಡಿಮೆ ಆಯ್ತು ಅವತ್ತು ದಿನ ಇವನ್ನ ಜಾತಿ ನಿರ್ಮಾಣ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಇದೆಲ್ಲ ನಿರ್ಮಾಣ ಆಗ್ಬೇಕಂದ್ರೆ ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಎಲ್ಲಾ ರಂಗದಲ್ಲಿ ಕೂಡ ನಾವು ಮಕ್ಕಳನ್ನ ಬೆಳೆಸಬೇಕು ಅಂತ ಒತ್ತಾಯಿಸ್ತಾ, ಇನ್ನೊಂದ್ಸಲ ವಿಶೇಷವಾಗಿ ನಾಗಮಂಗಲ ಗ್ರಾಮದಲ್ಲಿ ಎಲ್ಲಾ ಕಷ್ಟನ ಬಂದಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಎಲ್ಲ ಯುವಕ ಮಿತ್ರರು, ಎಲ್ಲ ಯುವಕರೇ ನೀವೆಲ್ಲ ಇರ್ತಕ್ಕಂಥವ್ರೆಲ್ಲ ಕೂಡ ಇಲ್ಲಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಅತ್ಯಂತ ಮಹಾರಾಜರೇ. ನನಗೆ ವಿಶೇಷ ಏನಂದ್ರೆ, ನನಗೆ ನಮ್ಮ ಶಾಲೆಗೆ ಬಂದಿರೋ BO ಇದ್ದ ಸಂದರ್ಭದಲ್ಲಿ ಸೋಮೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ನಾವು ಸಹಕಾರ ಮಾಡ್ತಕ್ಕಂಥ ಎಲ್ಲಾ ರಂಗದಲ್ಲೂ ಸಹಕರಿಸಿರ್ತಕ್ಕಂಥವ್ರು. ನಮ್ಮ ಶಂಕರಣ್ಣ ಅವರು ಅಷ್ಟೇ, ನಾವು ರಾಜಕೀಯ ರಂಗದಲ್ಲೆಲ್ಲ ಓದುವಾಗ ನಮ್ಮ ಚೆನ್ನಪ್ಪ, ಹರೇಶ್ ಅವರೆಲ್ಲ ಕೂಡ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಹೊಂದಿಸಿ ಇನ್ನೊಂದ್ಸಲ ನಮ್ಮ ಹುಷಾರ್ ಅವರಿಗೆ ಕಿವಿ ಮಾತನ್ನು ಹೇಳ್ತೀನಿ. ನೀವು ಏನ್ ಮಾಡ್ತಾ ಇದ್ದೀರಿ ಅದನ್ನ ನಮ್ಮ ಬಾಲು ಅವರು ನೀವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ನನಗೆ ಯಾಕಂದ್ರೆ ಒಂದು ಮನವಿಯನ್ನು ಮಾಡ್ತೀನಿ. ಯಾವತ್ತೂ ಕೂಡ ಕಾರ್ಯಕ್ರಮ ಮುಗಿಯೋಗಿ ನಾನು ಇರ್ತಾ ಇದ್ದೆ. ನಾನು ಈಗಾಗ್ಲೇ ಏನು 9 ದೇವರುಗಳಿದಾರಲ್ಲ, ಗಣಪತಿ, ಬುಧ, ಗುರು, ಶುಕ್ರ, ರಾಹು, ಕೇತು ನೋಡ್ಕೊಂಡು ಮಹಾನುಭಾವನ ದರ್ಶನಕ್ಕೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಇದ್ದಾರೆ. ಅದು ಸಹ ಶಂಕರಣ್ಣ ಒಂದ್ ಕಡೆ, ಹರೀಶ್ ಒಂದ್ ಕಡೆ ಅಪೂರ್ವ ಮಾಡಿ ಇಟ್ರು. ಬೇಗ ಬಂದೆ, ನಾನು ಅಷ್ಟೇ ತಿಂದೆ. ಇವ್ರು ಹೇಳಿದ 11:30ಗೆ ನಾನು ಕೂತ್ಕೊಂಡೆ ಮುದ್ದೆ ತಿನ್ನೋಣ ಅಂತ. ಅಷ್ಟು ಕೂಡ ತಿಂದಿಲ್ಲ, ಅಷ್ಟೇ ತಿಂದ್ಬಿಟ್ಟು ಬಂದ್ಬಿಟ್ಟು ಹಸು ಕೂಡ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸದಾ ಹೇಳ್ತಾ, ನಾನು 2 ಮಾತನ್ನ ಆಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ.